ಮಾಡ್ತೀನಿ ಅಂತ ಸರ್, ಸಂಘಟನೆ ಯಾವಾಗ ಏನು ಯಾರನ್ನು ಮಾಡಿದ್ರೆ ಒಳ್ಳೇದು ಅಂತೇಳಿ ತೀರ್ಮಾನ ತೆಗೆದುಕೊಳ್ಳುವಂಥ ಶಕ್ತಿ ಇರುವಂಥ ನಮ್ಮ ಹೈಕಮಾಂಡ್ ಇದೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಒಂದಾದ್ಮೇಲೆ ಒಂದು ಚುನಾವಣೆ ಪ್ರೋಸೆಸ್ಗಳು ರಾಷ್ಟ್ರದಲ್ಲಿ ನಡೀತಾ ಇತ್ತು. ಎಲ್ಲದೂ ಕೂಡ ಮುಗ್ದಿದೆ. ಗೌರವಿತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಮ್ಮ ಇನ್ಚಾರ್ಜ್, ಅವರು ನಮ್ಮ ಕರ್ನಾಟಕದ ಇನ್ಚಾರ್ಜ್, ಗ್ರಾಮೀಣಾಭಿವೃದ್ಧಿ ಸಚಿವರು, ಅಗ್ರಿಕಲ್ಚರ್ ಮಿನಿಸ್ಟ್ರು. ಸ್ವತಃ ಅವ್ರ ಮನೆಯಲ್ಲಿ ಒಂದು ಕಾರ್ಯ ನಡೀತಿರೋದು ಸ್ವಲ್ಪ ಬರೋ ತಡ ಆಗಿದೆ. ಅದು ಬಿಟ್ಟರೆ ಯಾವುದೇ ಗೊಂದಲಗಳೇನಿಲ್ಲ. ಇನ್ನೊಂದು ಆದಷ್ಟು ಬೇಗ ಈ ತುಂಬ ದಿನದಿಂದ ಏನು ಚರ್ಚೆ ಆಗ್ತಿರೋಂಥ ಈ ವಿಚಾರ ಒಂದು ಕೊನೆ ಹಾಡುವಂಥ ಒಂದು ಪ್ರಯತ್ನ ಆಗುತ್ತೆ. ಆ ಪ್ರೊಸೆಸ್ಸು ಕೂಡ ನಡೀತು. ಈಗಾಗಲೇ 15-18 ಜಿಲ್ಲೆಗಳದ್ದು ಆಗಿತ್ತು. ನಮ್ಮ ಸಂಘಟನೆ ಚೌಕಟ್ಟಲ್ಲಿ 37-38 ಜಿಲ್ಲೆಗಳು ಬರುತ್ತೆ. ಒಂದೊಂದು ಜಿಲ್ಲೆನ 2 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಹಾಗಾಗಿ ಇನ್ನೊಂದು 14-15 ಜಿಲ್ಲೆಗಳ ಒಂದು ಜಿಲ್ಲಾಧ್ಯಕ್ಷರ ಪಟ್ಟಿಯನ್ನು ಫೈನಲ್ ಮಾಡಲಿಕ್ಕೆ ಗೌರವಾನ್ವಿತ ರಾಜ್ಯಾಧ್ಯಕ್ಷರಿಗೆ ಕರೆ ಬಂದಿತ್ತು. ಸೊ ಆ ದಿಕ್ಕಲ್ಲಿ ಇಡೀ ನಮ್ಮ ಸಂಘಟನೆ, ನಮ್ಮ ಪರಿವಾರ ಎಲ್ಲ ಕೂಡ ಕೂತು ಒಂದು ದಕ್ಷ ಜಿಲ್ಲಾಧ್ಯಕ್ಷಗಳನ್ನು ಪ್ರಪೋಸಲ್ನ ಈಗ ಆಲ್ರೆಡಿ ಮತ್ತೆ ಡೆಲ್ಲಿ ಕಳಿಸುವಂಥ ಪ್ರಯತ್ನ ಆಗಿದೆ. ಸೊ ಆ ಪ್ರೊಸೆಸ್ಸು ಆಗ್ತಿದ್ದಂಗೆ ಮುಂದಿನ ಒಂದು ಕಾರ್ಯ ಮುಂದುವರಿಯುತ್ತೆ ಅಂತ ನನಗೆ ವಿಶ್ವಾಸ. ತುಂಬ ಸಂತೋಷ, ತುಂಬ ಸಮಾಧಾನ ಆಯಿತು. ಯಾರು ಸನಾತನ ಧರ್ಮದ ಬಗ್ಗೆ, ಯಾರು ಯಾವ ಪಕ್ಷ ಈ ಒಂದು ಮಹಾಕುಂಭದ ಬಗ್ಗೆ ಹಗುರ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದರು, ಆ ಪಕ್ಷದ ಒಬ್ಬ ಗೌರವಾನ್ವಿತ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಒಬ್ಬ ಹಿಂದೂ ಕಾರ್ಯಕರ್ತನಿಗೆ ಅತ್ಯಂತ ಒಂದು ಸಂತೋಷ ತಂದಿದೆ ಅಂತ ನಾನು ಹೇಳಿದೆ. ಸರ್, ಇದು ಯಾವುದು ಕೂಡ ಹೊಸದಲ್ಲ ಸರ್. ಇದು ಗೌರವಾನ್ವಿತ ದಿವಂಗತ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನವರು ಕೂಡ ಕಾಂಗ್ರೆಸ್ಸಿನ ಈ ಒಂದು ಹಿಂದೂ ವಿರೋಧಿ ಚಿಂತನೆಗಳು ಏನು ನಡ್ಕೊತಾ ಬಂತು, ಅದ್ರ ಪ್ರತಿಫಲ ಇವತ್ತು ದೇಶದಲ್ಲಿ ಕೇವಲ ಒಂದು 2-3 ರಾಜ್ಯದಲ್ಲಿ ಇವತ್ತು ಅಧಿಕಾರ ಉಣ್ಣುವಂಥ ಒಂದು ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಹಾಗಾಗಿ ಇವತ್ತು ರಿಯಾಲಿಟಿ ಏನು ಅನ್ನೋದು ಜನರಿಗೆ ಗೊತ್ತಾಗಿದೆ. ಇನ್ನು ಮಹಾಕುಂಭದಲ್ಲಿ ಸುಮಾರು ನಮ್ಮ ದೇಶದ ಅರ್ಧ ಜನಸಂಖ್ಯೆ ಅಷ್ಟು, ಅದರಲ್ಲೂ ವಿಶೇಷ ಯುವಕರು, ಮಹಿಳೆಯರು ಎಲ್ಲರೂ ಪಾಲ್ಗೊಂಡಿದ್ದಾರೆ. ಅಂದರೆ ಇವರ ಯಾವುದೇ ಒಂದು ಖಾಲಿ ಮಾತಿಗೆ ಬೆಲೆ ಇಲ್ಲ, ಜನ ಮಾತಿಗೆ ಬೆಲೆ ಕೊಡಲ್ಲ ಅನ್ನೋಕ್ಕೆ ಮೊನ್ನೆ ಮಹಾಕುಂಭನೇ ದೊಡ್ಡ ಒಂದು ಮಹಾಸಾಕ್ಷಿ. ಹಾಗಾಗಿ ಇನ್ನಾದರೂ ಕೂಡ ಹಿಂದುತ್ವದ ಬಗ್ಗೆ, ಹಿಂದೂ ವಿಚಾರಗಳ ಬಗ್ಗೆ ಹಗುರ ಮಾತಾಡೋದ್ಬಿಟ್ಟು ಸಮಾಜ ಯಾವ ದಿಕ್ಕಲ್ಲಿ ಚಿಂತನೆ ಮಾಡ್ತಿದೆ ಆ ದಿಕ್ಕಲ್ಲಿ ಪೂರಕವಾಗಿ ಕೆಲಸ ಮಾಡಬೇಕಾದ್ರೆ ಯಾವುದೇ ರಾಜಕೀಯ ಪಕ್ಷದ ಒಂದು ಕರ್ತವ್ಯ. ಆ ದಿಕ್ಕಲ್ಲೂ ಕೂಡ ಕಾಂಗ್ರೆಸ್ಸು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ತನ್ನ ಕೊನೆಯ ದಿನಗಳು ಅವರೇ ಮಳೆ ಹೊಡ್ಕೊಳ್ಳೋಂಥ ದಿನಗಳು ದೂರ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ಮತ್ತು ಕಾನೂನಿನ ಒಂದು ಯಡಿಯೂರಪ್ಪನವ್ರಿಗೆ ಜೀವನದಲ್ಲಿ ಜೀವನ ಪೂರ್ತಿ ಒಂದು ಹೋರಾಟದ ಒಂದು ಅನಿವಾರ್ಯತೆ, ಅಧಿಕಾರದಲ್ಲಿ ಇದ್ದಾಗ, ಅಧಿಕಾರ ಇಲ್ಲದಾಗ. ಹಾಗಾಗಿ ಇದು ಕೂಡ ಒಂದು ಕಾನೂನಿನ ಹೋರಾಟ ನಾವು ಎದುರಿಸಬೇಕಾಗಿದೆ. ವಿಶ್ವಾಸ ಇದೆ ಈ ಎಲ್ಲ ಸುಳ್ಳು ಆರೋಪಗಳು ಆದಷ್ಟು ಬೇಗ ಕೋರ್ಟಿನ ಮುಖಾಂತರ ಜನರಿಗೆ ಹೊರಗೆ ಬರೋದು ದಿನಗಳು ತುಂಬ ಹತ್ತಿರ ಇದೆ ಅಂತ ಹೇಳಿ. ಮೊನ್ನೆ ಚುನಾವಣಾ ಆಯೋಗ ಹೇಳಿದೆ, ಜಿಲ್ಲಾ ಪಂಚಾಯಿತಿ ನಾಳೆ ಬರುವಂಥ ಇನ್ನು ಮಹಾನಗರ ಇವೆಲ್ಲದೂ ಕೂಡ ಪ್ರಿಪೇರ್ ಆಗಲಿ ಅನ್ನೋ ಒಂದು ಸಂದೇಶ ಪತ್ರಿಕೆಯಲ್ಲಿ ನಾನು ಕೂಡ ನೋಡಿದ್ದೀನಿ. ಸಂತೋಷ. ಇವತ್ತು ಆ ದಿಕ್ಕಲ್ಲಿ ಇವತ್ತು ರಾಜ್ಯ ಸರ್ಕಾರದ ನನಗೆ ಅನುಮಾನ ಇದೆ. ಯಾಕಂದರೆ ಇವರ ಒಂದು ಆಡಳಿತ, ಬಜೆಟ್ ಯಾವ ವಿಚಾರ ಇಟ್ಕೊಂಡು ನಾಳೆ ಕೊಡ್ತಾರೋ ಗೊತ್ತಿಲ್ಲ. ಖಾಲಿ ಕೈಯಲ್ಲಿ ನಾಳೆ ಬಜೆಟ್ ಕೊಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಚುನಾವಣಾ ವೆಚ್ಚವನ್ನು ಭರಿಸಿ ಚುನಾವಣಾ ಆಯೋಗದ ಮುಖಾಂತರ ಚುನಾವಣೆ ನಡೆಸ್ತಾರೆ ಅನ್ನೋದು ಕೂಡ ನನಗೆ ಅನುಮಾನ ಆಗಿದೆ.